ಹಾಸನ ಲೋಕಸಭಾ ಕ್ಷೇತ್ರದ ಅಹಿಂದ ವರ್ಗಗಳ ಮತದಾರರು ಒಗ್ಗಟ್ಟಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡಿದ ಫಲವೇ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಗೆಲುವಿಗೆ ಪ್ರಮುಖ ಕಾರಣ ಎಂದು ಚನ್ನರಾಯಪಟ್ಟಣ ತಾಲೂಕು ಅಹಿಂದ ಸಂಘಟನೆಯ ಅಧ್ಯಕ್ಷ ಉತ್ತೇನಹಳ್ಳಿ ಚಂದ್ರು ತಿಳಿಸಿದರು. ಹಾಸನ ಲೋಕಸಭಾ ಕ್ಷೇತ್ರದ ನೂತನ ಸದಸ್ಯರಾಗಿ ಆಯ್ಕೆಯಾದ ಶ್ರೇಯಸ್ ಪಟೇಲ್ ಅವರಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಚಂದ್ರುರವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಗೆಲ್ಲುವ ಮೂಲಕ ಹಾಸನ ಜಿಲ್ಲೆಯಲ್ಲಿ ಪ್ರಜಾಪ್ರಭುತ್ವ ಪುನರಾವರ್ತನೆ ಆಗಿದೆ. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಇಲ್ಲಿಯ ತನಕ ಸುಮಾರು 25 ವರ್ಷಗಳ ಕಾಲ ಜೆಡಿಎಸ್ ಪಕ್ಷದ ದಬ್ಬಾಳಿಕೆ ದೌರ್ಜನ್ಯದ ವಿರುದ್ಧ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಇರುವಂತಹ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಹೆಚ್ಚಿನ ಪ್ರಮಾಣದಲ್ಲಿ ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡುವುದರ ಮೂಲಕ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಗೆಲುವಿಗೆ ಕಾರಣರಾಗಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದ ತಕ್ಷಣ ಕೇವಲ ಒಂದು ಸಮುದಾಯದವರು ಮುಂದೆ ನಿಂತುಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಓಟು ಹಾಕಿರುವ ಕಾರಣ ಗೆಲ್ಲಲು ಸಾಧ್ಯವಾಗಿರುವುದು. ಅದನ್ನು ನೂತನ ಸಂಸದರಾದ ಸನ್ಮಾನ್ಯ ಶ್ರೇಯಸ್ ಪಟೇಲ್ ಅವರು ಮರೆಯಬಾರದು ಎಂದರು. ಮುಂದಿನ ದಿನಗಳಲ್ಲಿ ಎಲ್ಲಾ ಸಮುದಾಯಗಳ ಮುಖಂಡರುಗಳನ್ನು ಒಟ್ಟೊಟ್ಟಿಗೆ ಕರೆದುಕೊಂಡು ಹೋಗುವ ಕೆಲಸವನ್ನ ಮಾಡಿದಾಗ ಮಾತ್ರ ಜಿಲ್ಲೆಯಲ್ಲಿ ಅಹಿಂದ ವರ್ಗಗಳ ಸಮಾಜದ ಬಂಧುಗಳು ಓಟನ್ನ ಕೊಟ್ಟಿದ್ದಕ್ಕೂ ಸಾರ್ಥಕವಾಗುತ್ತದೆ. ಮುಂಚೆ ಇದ್ದ ಸಂಸದರ ರೀತಿಯಲ್ಲಿ ಒಂದೇ ಸಮುದಾಯವನ್ನೇ ಮಾತ್ರ ಓಲೈಕೆ ಮಾಡುವಂತಹ ಕೆಲಸ ಮಾಡಿದ್ದೇ ಆದಲ್ಲಿ ಅಹಿಂದ ಸಮುದಾಯ ಮತದಾರರು ಇವರ ವಿರುದ್ಧ ಆಗುವಂತಹ ಸನ್ನಿವೇಶ ಭಾರಿ ದೂರದಲ್ಲಿ ಇರುವುದಿಲ್ಲ ಎಂದು ಎಚ್ಚರಿಸಿದರು. ಅದಕ್ಕೋಸ್ಕರ ಮಾನ್ಯ ನೂತನ ಸಂಸದರು ಎಲ್ಲರನ್ನ ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋಗುವ ಕೆಲಸವನ್ನ ಮಾಡುತ್ತಾರೆ ಎಂದು ನಾನು ಭಾವಿಸಿದ್ದೇನೆ ಎಂದರು. ಏಪ್ರಿಲ್ 26ನೇ ತಾರೀಕು ಹಾಸನ ಜಿಲ್ಲಾ ಲೋಕಸಭಾ ಕ್ಷೇತ್ರಕ್ಕೆ ನಡೆದಂಥ ಚುನಾವಣೆಯಲ್ಲಿ ನಿನ್ನೆ ಜೂನ್ 4ನೇ ತಾರೀಕು ನಡೆದಂಥ ಎಣಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಗೆಲ್ಲುವುದರ ಮುಖೇನ ಹಾಸನ ಜಿಲ್ಲೆಯಲ್ಲಿ ಪ್ರಜಾಪ್ರಭುತ್ವ ಪುನರಾವರ್ತನೆ ಆಗಿದೆ ಅಂತಕ್ಕಂಥ ನಾನಾರು ಭಾವಿಸ್ತೀನಿ. ಇಲ್ಲಿ ತನಕ 20 ವರ್ಷಗಳ ಕಾಲ JDSನ ದಬ್ಬಾಳಿಕೆ ದೌರ್ಜನ್ಯ ಇದರ ವಿರುದ್ಧ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ವಿಶೇಷವಾಗಿ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಹೆಚ್ಚಿನ ಪ್ರಮಾಣದಲ್ಲಿ ಮತವನ್ನು ಕೊಡೋದ್ರ ಮುಖೇನ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದಿದ್ದಾರೆ. ಅದಕ್ಕೆ ಕಾರಣ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ನೇತೃತ್ವ ಇವತ್ತು ಈ ಚುನಾವಣೆಯಲ್ಲಿ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಒಗ್ಗಟ್ಟಾಗಿ ಓಟ್ ಕೊಟ್ಟು ಗೆಲ್ಲಿಸಲಿಕ್ಕೆ ಸಾಧ್ಯವಾಗಿದೆ ಅಂತ ನಾನಾದರೂ ಭಾವಿಸಿದ್ದೀನಿ. ವಿಶೇಷವಾಗಿ ಈ ಜಿಲ್ಲೆಯಲ್ಲಿ ಇವತ್ತು ಗೆದ್ದ ತಕ್ಷಣ ಕೇವಲ ಒಂದು ಸಮುದಾಯದವರು ಮುಂದೆ ನಿಂತ್ಕೊಳ್ಳೋಕ್ಕಂಥ ಅವಶ್ಯಕತೆ ಇಲ್ಲ. ನಾವು ಓಟ್ ಹಾಕಿರ್ತಕ್ಕಂಥವ್ರು ಈ ಜಿಲ್ಲೆ ಒಳಗೆ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಓಟ್ ಹಾಕಿದ್ದೀವಿ. ಓಟ್ ಹಾಕಿರೋದ್ರಿಂದ ಗೆಲ್ಲಕ್ಕೆ ಸಾಧ್ಯವಾಗಿರೋದು. ಅದನ್ನು ಮಾನ್ಯ ಇವತ್ತಿನ ಸಂಸದರಾಗಿರ್ತಕ್ಕಂಥ ಮಾನ್ಯ ಶ್ರೇಯಸ್ ಪಟೇಲ್ ಅವರು ಅದನ್ನು ಗಮನದಲ್ಲಿಟ್ಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲ ಸಮುದಾಯಗಳನ್ನು ವಿಶೇಷವಾಗಿ ಒಟ್ಟೊಟ್ಟಿಗೆ ತಗೊಂಡೋಗುವಂಥ ಕೆಲಸನ ಮಾಡಿದಾಗ ಮಾತ್ರ ಈ ಜಿಲ್ಲೆಯಲ್ಲಿ ಈ ಸಮುದಾಯಗಳು ಓಟನ್ನು ಕೊಟ್ಟಿದ್ದು ಕೂಡ ಸಾರ್ಥಕ ಆಗ್ತದೆ. ಇಲ್ಲ ಅಂತಂದರೆ ಇವರೇನಾದರೂ ಮುಂಚೆ ಇದ್ದಂಥ ಸಂಸದರ ರೀತಿಯಲ್ಲೋ ನಡ್ಕೊಂಡ್ರೆ ಕೇವಲ ಒಂದು ಸಮುದಾಯವನ್ನೇ ಓಲೈಕೆ ಮಾಡ್ತಕ್ಕಂಥ ಕೆಲಸ ಮಾಡೋಕ್ಕೆ ಏನಾದ್ರು ಹೋಗಿದ್ದೇ ಆದರೆ ಈ ಸಮುದಾಯಗಳು ವಿರುದ್ಧ ಆಗ್ತಕ್ಕಂಥದ್ದು ಭಾರಿ ದೂರದೇ ಇರಲ್ಲ. ಅದಕ್ಕೋಸ್ಕರ ಮಾನ್ಯ ಸಂಸದರು ಇವರೆಲ್ಲರೂ ಕೂಡ ಒಟ್ಟೊಡಿ ತಗೊಂಡೋಗೋಂಥ ಕೆಲಸ ಮಾಡ್ತಾರೆ ಅಂತ ನಾನಾದರೂ ಭಾವಿಸಿದ್ದೀನಿ. ಈ ದಿನ ನಮ್ಮ ಪುಟ್ಟಸ್ವಾಮಿಗೌಡರ ಇವತ್ತಿನ ಉಸ್ತುವಾರಿ ಅಂತಲೇ ನಾವು ಅವರ ಪ್ರತಿರೂಪ, ಪುಟ್ಟಸ್ವಾಮಿಗೌಡರ ಪ್ರತಿರೂಪ ನಮ್ಮ ಹಾಸನ ಕ್ಷೇತ್ರಕ್ಕೆ ಕೊಡುಗೆಯಾಗಿ ಈ ದಿನ ಬಂದಿದೆ. ಈ 4ನೇ ತಾರೀಕು ಕಾಂಗ್ರೆಸ್ನ ಜಯಬೇರಿ ಹಾಸನದಲ್ಲಿ ಕಾಳೆ ಏನು ಮೊಳಗಿದೆ. ಇದರಲ್ಲಿ ಹಾಸನ 20,000ದಷ್ಟು ಓಟುಗಳನ್ನ ನಮ್ಗೆ ಕೊಟ್ಟಿದೆ. ಹೊಳೆನರಸೀಪುರದಲ್ಲಿ 17,000ದಷ್ಟು ಓಟ್ಗಳು ಸಿಕ್ಕಿದೆ. ಹಾಗೂ ಇದರಲ್ಲಿ ಅರ್ಕಲಗೂಡಲ್ಲಿ 15,000ದಷ್ಟು ಓಟುಗಳು ಸಿಕ್ಕಿದೆ. ಇದಕ್ಕೆ ಕಾರಣ ನೀವು ಮನದಲ್ಲಿ ಇಟ್ಕೋಬೇಕು. ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು ಒಗ್ಗಟ್ಟಾಗಿ ಮತವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರ ಸರ್ಕಾರದ ಮಾರ್ಗದರ್ಶನದ ಮೇಲೆ ಮತವನ್ನು ಚಲಾಯಿಸಿದ್ದಾರೆ. ಯಾಕೆಂದರೆ ಮುಸ್ಲಿಂ ಬಾಂಧವರು ಹಾಸನದಲ್ಲಿ 30,000ಕ್ಕಿಂತ ಹೆಚ್ಚು ಯಾವುದೇ ಒಂದು ಓಟು ಕೂಡ ಪೋಲಾಗಿಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ 20,000ದಷ್ಟು ಮತವನ್ನು ನೀಡಿ ಇವತ್ತು ಜೈಬೇರಿಯನ್ನು ಬಾರಿಸಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಇವತ್ತು ನಾವು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿ ಯೋಜನೆಗಳು ಕೂಡ
ಕಾಂಗ್ರೆಸ್ಸು ದಳ BJP ಅನ್ನೋ ಭೇದ ಭಾವ ಮರೆತು ಪ್ರತಿಯೊಂದು ಮನೆಯ ಹೆಣ್ಣುಮಗಳಿಗೂ ಕೂಡ ತಲುಪಿದೆ. ಅದೇ ರೀತಿ ಪ್ರತಿಯೊಂದು ಈ ನಮ್ಮ ಹಾಸನ ಕ್ಷೇತ್ರದಲ್ಲಿ ಹೆಣ್ಮಕ್ಳು ನಮ್ಮ ಕಾಂಗ್ರೆಸ್ಗೆ ಓಟನ್ನು ಮತವನ್ನು ಚಲಾಯಿಸಿದ್ದಾರೆ. ಅವ್ರಿಗೆ ಒಳ್ಳೆಯದಾಗೋ ರೀತಿಯಲ್ಲಿ ಇನ್ನು ಪ್ರತಿಯೊಬ್ಬ ನನಗೆ ಭಾವಿಸ್ತಾ ಇದ್ದೀನಿ, ಪುಟ್ಟಸ್ವಾಮಿಗೌಡರು ಪ್ರತಿರೂಪವಾಗಿ ಶ್ರೇಯಸ್ ಪಟೇಲ್ರವರು ಯಾರೇ ಒಬ್ಬ ಕಾಂಗ್ರೆಸ್ನ ಅಥವಾ ಬೇರೆ ಯಾವುದೇ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಹೋದರೂ ಕೂಡ ಅವನ ಮನೆಯಲ್ಲಿ ಅವ್ರಿಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವೊಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀವಿ.